ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು 13 ಜನಕ್ಕೆ ಮಂತ್ರಿಮಂಡಲ ರಚನೆ ಮಾಡಿದ್ರು. 13 ಜನ ಮಂತ್ರಿಮಂಡಲದಲ್ಲಿ 13 ರೀತಿ ಆಟ ಆಡ್ತಾ ಇದ್ದಾರೆ. ಎಲ್ಲರೂ ಯಾರಿಗೂ ಒಪ್ಪಿಗೆ ಇಲ್ಲ. ಕೃಷ್ಣ ಬೈರೇಗೌಡರಿಗೆ ಒಪ್ಪಿಗೆ ಇಲ್ಲ, ರಾಮಲಿಂಗ ರೆಡ್ಡಿಗೆ ಒಪ್ಪಿಗೆ ಇಲ್ಲ, ಮುನಿಯಪ್ಪನಿಗೆ ಒಪ್ಪಿಗೆ ಇಲ್ಲ, ಮತ್ತು ಇನ್ಯಾರಿಗಾದ್ರು ಸದ್ದಿಲ್ಲದೆ ಗದ್ದಲವಿಲ್ಲದೆ ಅದು ಇವರು ಯಾರು ಹೇಳ್ತಾ ಇದ್ರು, ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ಅಲ್ಲ. 13 ಜನ ಖಾತೆಗೆ ಹಂಚೋಕ್ಕೆ ಹಿಂಗಾದರೆ ಇನ್ನು 33 ಜನ ಹಂಚೋದಕ್ಕೆ ಇನ್ನೆಷ್ಟು ಖ್ಯಾತೆಗಳ ನಡೀತವೆ ಅಂತ. ಖ್ಯಾತೆನೋ ಖಾತೆನ ಇದು? ಖಾತೆಯ ಖ್ಯಾತೆ ಎಷ್ಟು ಮಟ್ಟಿಗೆ ಔದಾರ್ಯವಾಗಿ ನಡೀತಾ ಇದೆ ನೋಡಿ. ಒಬ್ಬನಾದ್ರೂ ಹೌದಪ್ಪ ಏನಿದೆ ನಮ್ಮಪ್ಪನ ಮನೆ ಆಸ್ತಿ ಎಲ್ಲ ಸರ್ಕಾರದ ಕೆಲಸ, ಯಾವ ಖಾತೆ ಕೊಡ್ತೀರಾ ಕೊಡ್ರಿ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರಾ? ಇಲ್ಲವೇ ಇಲ್ಲ. ಇವರು ರಾಮಲಿಂಗ ರೆಡ್ಡಿಯವರು ಹಿರಿಯರಂತೆ, ಭಾಳ ಹಿರಿಯರು ಅಂದರೆ ಇವರು ಬೇರೆ. ಅದರಲ್ಲಿ ಯಾರೋ ನಮ್ಮ ಮುನಿಯಪ್ಪನವರು ಹಿರಿಯರಿಗೆ ಅವ್ರಿಗೆ ತಕ್ಕಂತೆ ಖಾತೆ ಕೊಟ್ಟಿಲ್ವಂತೆ. ಅವ್ರು ತಕ್ಕಂತೆ ಖಾತೆ ಅಂದರೆ ಏನು? ದುಡ್ಡಿನ ಸುರಿಮಳೆ ಸುರಿಬೇಕು ಅಂಥದ್ದು ಕೊಡಬೇಕಾಗಿತ್ತು. ಡೈರೆಕ್ಟಾಗಿ ಏನು ಕಷ್ಟನೇ ಇಲ್ಲದಾಗೆ ದುಡ್ಡು ಬರಬೇಕು ಅಂಥದ್ದು ಅಲ್ಲ. ಏನು ಮಾತಾಡ್ತೀರಾ? ಏನು ನಿಮ್ಮ ಲೆವೆಲವಕ್ಕೆ? ನಿಮಗೆಲ್ಲ ಹಿರಿಯರು ಅಂತ ಯಾಕೆ ನೀವು ಅನ್ಕೋತೀರಾ ಅಂತಲೇ ನನಗೆ ಅರ್ಥ ಆಗಿಲ್ಲ. ಸುಮ್ಮನೆ ವಯಸ್ಸಾಗಿದೆಯಪ್ಪ, ನನ್ನ ಅನಿಸಿಕೆ ಪ್ರಕಾರ. ವಯಸ್ಸಾಗ್ಬಿಟ್ರೆ ಹಿರಿಯರಾ? 70 ವರ್ಷ ಆಗೋಯ್ತು ಅಂದರೆ ಹಿರಿಯರು. ಆದರೆ ನೀವು ಹೆಂಗೆ ಆಟ ಆಡಿದ್ರೂ ನಡೀತದೆ. ಚಿಕ್ಕ ಮಕ್ಕಳ ರೀತಿ ಆಟ ಆಡ್ತಾಯಿದ್ದೀರ. ನನಗೆ ಈ ಚಾಕ್ಲೇಟ್ ಬೇಡ, ನಂಗೆ ಆ ಚಾಕ್ಲೇಟ್ ಕೊಡು ಅಂತ ಅಪ್ಪನ ಹತ್ರ ಮಕ್ಕಳು ಕೇಳ್ತಾರಲ್ಲ, ಹಂಗಾಯ್ತು ಈಗ. ಡಿ ಕೆ ಶಿವಕುಮಾರ್ ಅಪ್ಪ ಇವರೆಲ್ಲ ಮಕ್ಕಳು. ಚಾಕ್ಲೇಟ್ಗಳು ಒಳ್ಳೇದಲ್ವ, ಡೈರಿ ಮಿಲ್ಕ್ ಅಂತಿದ್ದು ಚಾಕ್ಲೇಟ್ ಕೊಡೋದು. ಡೈರಿ ಮಿಲ್ಕು ಮತ್ತು ಮೆಲೋಡಿ ಮತ್ತು ಕ್ಯಾಡ್ಬರೀಸ್ ಚಾಕ್ಲೇಟ್ಗಳು ಕೊಟ್ಟಿದ್ರೆ ಎಲ್ಲರೂ ಸಮಾಧಾನ ಆಗೋರು. ಟೇಸ್ಟ್ ಇಲ್ಲದೆ ಚಾಕ್ಲೇಟ್ ಕೊಟ್ಬಿಟ್ರೆ ಏನಪ್ಪ ಮಾಡ್ತಾರೆ ಪಾಪ. ಮುನಿಯಪ್ಪನವ್ರಿಗೆ ಒಳ್ಳೆ ಚಾಕ್ಲೇಟ್ ಕೊಡಬೇಕಾಗಿತ್ತು ಅಲ್ಲ ರೀ. ಎಲ್ಲರಿಗೂ ಶಂಖದಲ್ಲೇ ತೀರ್ಥ ಆಗಬೇಕು. ಶಂಖದಲ್ಲಿ ಅವ್ನು ರಾಹುಲ್ ಗಾಂಧಿ ಇಲ್ಲೇ ಇದ್ದು ಒಂದು ವಾರ ತಿಗ ಮುಚ್ಕೊಂಡು ಮಾಡ್ರೋ ಅದು ಕೆಲಸನಿಗೆ ಹಂಗಂದಿದ್ರೆ ಅದು ಹೆಂಗಿರುತ್ತೆ ಅಲ್ವಾ? ಚೆನ್ನಾಗಿರ್ತದೆ ಅದು. ಆವಾಗಲೇ ಸರಿಯಾಗದೆ ಏನೋ, ಅಲ್ಲಿವರೆಗೂ ಇದು ಸರಿಯಾಗಲ್ಲ. ಅವ್ರನ್ನ ಹೆಂಗೆ ಬೇಕು ಹಂಗೆ ಹೊಸ್ದಾಗಿ ಕೂತವ್ರೆ ಮುಖ್ಯಮಂತ್ರಿ ಇರೋ ಒಂದಷ್ಟು ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದ್ದೀರಲ್ಲ, ಸರಿಯಾದ ಕ್ರಮನ ಇದು? ಸರಿಯಾದ ಕ್ರಮನಪ್ಪ. ಅದರಲ್ಲಿ ಇನ್ನೊಂದಿಬ್ಬರು ಅವರೇ, ಬಿ ಆರ್ ಪಾಟೀಲು ಮತ್ತು ಬಸವರಾಜ ರಾಯರೆಡ್ಡಿ ಅವರೆಲ್ಲ ಜನತಾದಳದಿಂದ ಬಂದವರು, ವಲಸೆ ಎಮ್ ಎಲ್ ಎಗಳು. ಅವ್ರು ಬೇರೆ ಒಂದು ಟ್ರೂಪ್ ಮಾಡ್ಕೊಂಡವ್ರೆ ಈಗ. ಅವ್ರು ಒಂದು ಟ್ರೂಪ್ ಮಾಡಿಕೊಂಡು ನಮಗೆ ಕೊಟ್ಟಿಲ್ಲ ಅಂದರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನಾವು ಈ ಸಾರಿ ಬಿಡೋದಿಲ್ಲ. ಏನು ಬಿಡಲ್ಲ, ಏನು ಬಿಡ್ತೀರಾ ಗೊತ್ತಿಲ್ಲ. ಅಲ್ಲ, ನೀವು ಹೋಗಿದ್ದೇ ತಪ್ಪು ಅಲ್ಲಿಗೆ. ಎಷ್ಟು ಜನ ಇರಬೇಕು ಮಿತಿಯಾಗಿ ಅಷ್ಟು ಜನ ಇದ್ದರೆ ಓಕೆ. ಹಿರಾಪರ ಹಿರಿಯರೆಲ್ಲ ನೀವು ಒಂದೇ ಸೈಡ್ ಹೋಗ್ಬಿಟ್ರೆ ಅವನು ಏನು ಮಾಡ್ಕೋಬೇಕು ಹೇಳವನ ಪುಣ್ಯಾತ್ಮ. ರಾಹುಲ್ ಗಾಂಧಿ ಏನು ಹೇಳ್ದ? ಎಲ್ಲರಿಗೂ ಹೊಸ ಮುಖಗಳಿಗೆ ಕೊಡಿ ಹಿಂಗಂತ ಹೇಳ್ದ. ಎಲ್ಲ ಹೊಸ ಮುಖ ಎಲ್ಲಿ? ಈ ಹಳೆ ಮುಖಗಳಿಗೆ ಕೊಡೋದಕ್ಕಾಗಿಲ್ಲ, ಇನ್ನು ಸಾಕಾಗಿಲ್ಲ ಖಾತೆಗಳು. ಇನ್ನು ಹೊಸ ಮುಖ ಎಲ್ಲಿಂದ ಕೊಡ್ತಾರೆ? ಒಬ್ಬನು ಕೊಡೋಕ್ಕಾಯ್ತಾ ಇಲ್ವಲ್ಲ ಡಿ ಕೆ ಶಿವಕುಮಾರ್ ನಿನಗೆ. ಇನ್ನು 8 ದಿನ ಅದು ಹೆಂಗೆ ತುಂಬಿಸ್ತೀಯ ಗೊತ್ತಿಲ್ಲಪ್ಪ. ಎಷ್ಟನೇ ತಾರೀಕು? 8ಕ್ಕೋ 9ಕ್ಕೋ? ಎಷ್ಟನೇ ತಾರೀಕೆ ನೀನು ಇದನ್ನು ಮತ್ತೆ ಹಂಚೋದು? ಅಲ್ಲಿವರೆಗೆ ನಿನ್ನ ಬಿಡ್ತಾರೆ ಅನ್ಕೊಂಡ? ಕಿತ್ತು ತಿಂದು ಬಿಡ್ತಾರೆ ರಬ್ಬರ್ ತಿಂದಂಗೆ. ಯಾಕೆ ಅಷ್ಟೊಂದು ಲಾಂಗ್ ಎಲ್ಲ ಇಟ್ಕೊಂಡೆ? ಬೇಗ ಮುಗಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಬೇಗ ಮುಗಿಸೋದು ಬೇಡವಾ? ಈ ಖ್ಯಾತೆನೀಗ ಜಾಸ್ತಿ ದಿನ ಇಟ್ಕೊಂಡಷ್ಟು ನಿನಗೆ ತಲೆನೋವಾಗುತ್ತೆ ಮಿಸ್ಟರ್ ಡಿ ಕೆ ಶಿವಕುಮಾರ್. ಮತ್ತು ನೀವೂ ಅಷ್ಟೇ, ನಿಮ್ಮ ಮಾತುಗಳಲ್ಲಿ ಇಡ್ತಾ ಇಲ್ಲ. ನೀನು ಒಬ್ಬನೇ ಅಲ್ಲ ಇಲ್ಲಿ ಮುಖ್ಯಮಂತ್ರಿ ಆಗಿರೋದು, ನಿನ್ನಂಗೆ ಇನ್ನೂ 25 ಜನ ಆಗಿ ಹೋಗವ್ರೆ. ಅರ್ಥ ಆಯ್ತಾ? ಡೋಂಗಳು ಬಿಡೋದು ಮತ್ತು ನಿಮ್ಮದೇ ಆದ ಧಾಟಿನಲ್ಲಿ ಮಾತಾಡೋದು ಇದೆಯಲ್ಲ, ಅದೆಲ್ಲ ಹಮ್ ಅಂತೀವಿ ನಾವು. ಆ ಹಮ್ಗಳನ್ನೀಗ ಬಿಡಬೇಕಾಗತ್ತೆ ಇನ್ನು. ಅರ್ಥ ಆಯ್ತಾ?
ನಿಮ್ಮ ಗುರುಗಳು ಹೇಳ್ಕೊಡ್ಲಿಲ್ವಾ? ನಿಮ್ಮ ಗುರುಗಳು ಅಂತಂದರೆ ಯಾರು? ನಮ್ಮ ಗಂಗಾಧರ ಸ್ವಾಮೀಜಿಗಳು. ಹಾಂ, ಹೇಳ್ಕೊಳ್ಳಿಲ್ವೇನ್ರಿ? ಅವ್ರು ಹೇಳಿದ್ರಲ್ಲ ಮಿತಿಯಾಗಿರಪ್ಪ ಅಂತ ಹೇಳಿದ್ರು. ಇನ್ನೇನು ಹೇಳಬೇಕು? ಅದನ್ನ ಬಿಡಿಸಿ ಹೇಳಬೇಕಾ? ಮಿತಿಯಾಗಿರೋನ್ನ ಒಂದು ವರ್ಡು ಎಷ್ಟು ಅರ್ಥ ಆಗುತ್ತೆ, ಅರ್ಥಗರ್ಭಿತವಾಗಿದೆ ಅಂತಂತ ಗೊತ್ತಾ ನಿಮಗೆ? ಹಾಂ, ಮಿತಿಯಾಗಿರ್ಬೇಕು ತಾನೆ. ಇವರು ಯಾರು? ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಒಳ್ಳೆ ಖಾತೆ ಸಿಕ್ಕಿದೆ ಅವ್ರಿಗೆ, ಗೃಹ ಖಾತೆ. ಯಾರ್ಯಾರಿಗೆ ಕಾದಿದೆಯೋ ಗ್ರಾಚಾರ. ನಮ್ಮಂಥವ್ರಿಗೂ ಕಾದಿದೆಯೋ ಏನೋ ಗೊತ್ತಿಲ್ಲ. ಯೂಟ್ಯೂಬ್ ನಡೆಸೋರಿಗೆ ಮತ್ತು ಪತ್ರಕರ್ತರಿಗೆ ಯಾರಿಗೆ ಎಷ್ಟು ಕೇಸ್ ಹಾಕ್ತಾರೋ ಗೊತ್ತಿಲ್ಲ. ಚೆನ್ನಾಗಿದೆ. ಇದು ಭಾಳ ಚೆನ್ನಾಗಿದೆ. ಗೃಹ ಮಂತ್ರಿ ಮೊದಲು ಪರಮೇಶ್ವರ್ ಆಗಿದ್ದ ಮೂಗ್ ಬಸವ. ಆ ತಲೆ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ಓಡಾಡ್ತಾ ಇದ್ದ. ಇವರು ಏನು ಮಾಡ್ತಾರೆ ನೋಡೋಣ, ಕಾದು ಅಲ್ವಾ? ಕಾದು ನೋಡೋದು ಅಂದರೆ ಹೆಂಗೆ ನೋಡೋದು ಪ್ರಿಯಾಂಕಾ ಖರ್ಗೆ ಅವ್ರನ್ನ? ಹಾಂ, ಮತ್ತು ಇನ್ಯಾರು ಸದ್ದು ಗದ್ದಲ ಇಲ್ಲದೆ ಆಗಲೇ ಒಬ್ಬರ ಮೇಲೆ ಏನೋ ಕೇಸ್ ಹಾಕಿ ಆಗಲೇ ಒಂದು ಇದಾಗಿದೆ ಅಂತ ಸುದ್ದಿ. ಪ್ರಿಯಾಂಕಾ ಖರ್ಗೆ ಅವ್ರದ್ದು. ನೋಡೋಣ ಇನ್ನು ಮುಂದಕ್ಕೆ ಎಷ್ಟು ಇದೆ. 2 ವರ್ಷ ಅಲ್ವಾ? 2 ವರ್ಷಕ್ಕೆ ಎಷ್ಟು? 700 ಚಿಲ್ಲರೆ ದಿವಸ. 700 ಚಿಲ್ಲರೆ ದಿವಸದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜನಕ್ಕೆ ಏನೇನೋ ತೊಂದರೆ ಆಗಿದೆಯೋ, ಯಾರ್ಯಾರಿಗೆ ಏನೇನೋ ಗ್ರಾಚಾರ ಹಿಡ್ಕೊಂಡಿದೆಯೋ ಗೊತ್ತಿಲ್ಲ. ಅರ್ಥ ಆಯ್ತಾ? ಇಷ್ಟು ಕಾರ್ಯಕ್ರಮಗಳ ನಿಭಾಯಿಸ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಇದೆ. 700 ದಿನ ಅಲ್ವಾ? ಒಂದಿನ 2 ದಿನ ಅಲ್ಲ. 365 ಅಲ್ಲಿಗೆ 300 600 130 730 ದಿವಸ ಆಯ್ತದೆ ಹೆಚ್ಚು ಕಡಿಮೆ. ಎಲ್ಲರಿಗೂ ಕಾದಿದೆ. ಈಗ 2-3 ದಿವಸಕ್ಕೇ ಒಂದು ಕೇಸ್ ಆಗಿದೆ. ಮತ್ತು ಇನ್ನೆಷ್ಟು ಕೇಸ್ ಆಗುತ್ತೋ. ಇವರೇನಂತ ಬಗ್ಗು ನೋಡೋಕ್ಕಾಗಲ್ಲ ಪಾಪ. ಯಾರು? ನಮ್ಮ ಇವರು ಹಿಂದುತ್ವ ಅಂತ ಹೇಳೋರು ಯಾರು ಯೋಚನೆ ಬರೋಂಗಿಲ್ಲ. ಎಲ್ಲ ಗಪ್ ಚುಪ್ ಬಾಯಿ ಮುಚ್ಚ ಅಂತಂತ ಎಲ್ಲ ಗಪ್ ಚುಪ್ಪಾಗಿ ಬಾಯಿ ಮುಚ್ಕೊಂಡು ಆರಾಮಾಗಿ ಕೂತಿರ್ತಾರೆ. ಇವ್ರನ್ನ ಕಂಡ್ರೇ ಮೊದಲೇ ಭಯ. ಈಗ ಇದ್ದಿದ್ದು ಅದಕ್ಕೆ ಖಾತೆ ಬೇರೆ ಐತೆ. ಆ ಖಾತೆಯಲ್ಲಿ ಖ್ಯಾತೆ ಮಾಡಿದ್ರೆ ಮುಗೀತು ನಮ್ಮ ಕತೆ. ಇಷ್ಟೊಂದು ವಿಷಯಗಳಿದೆ. ನೋಡೋಣ ಮುಂದೆ ಇನ್ನು ಯಾರ್ಯಾರಿಗೆ ಏನೇನಾಗತ್ತೆ ಅಂತ. ಅರ್ಥ ಆಯ್ತಾ? ಮತ್ತು ಕಾನೂನು ಯಾರೋ ಗೊತ್ತಿಲ್ಲ. ಕಾನೂನವ್ರು ಬಂದರೆ ಅವ್ರದ್ದು ಇದೇ ಥರ ಸ್ಟ್ರಾಂಗ್ ಆಗಿದ್ದರೆ ಭಾಳ ಚೆನ್ನಾಗಿರುತ್ತೆ. ಎಲ್ಲರ ಮೇಲೂ ಒಂದೊಂದು ಕೇಸ್ ಹಾಕಿಸಿ ಒಳಗಡೆ ತಳ್ಳಿ ಜೈಲಲ್ಲಿ ಕೂತ್ಕೊಳ್ಳಿ, ಊಟ ತಿಂದ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಬೋದ ಏನೋ. ನೋಡೋಣ ಎಷ್ಟು ಜನ ಕಳಿಸ್ತಾರೆ ಇವರ ಯೋಗದಲ್ಲಿ. ಎಷ್ಟು ಜನ ಕಳಿಸ್ತಾರೆ, ಎಷ್ಟು ಜನಕ್ಕೆ ಏನೇನು ತೊಂದರೆ ಆಗುತ್ತೆ, ಕಾದು ನೋಡುವ ದಿನ ಬರ್ತಾ ಇದೆ. ನೋಡುವ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಾಗಿರೋದು ಇಷ್ಟೇ ನೋಡ್ರಿ. ಹಿಂದೆ ಆಗಿರೋದನ್ನೆಲ್ಲ ಬಿಟ್ಬಿಡಿ. ಮುಂದಕ್ಕೆ ಹೊಸ್ದಾಗಿ ಏನಾದ್ರೂ ಮಾಡ್ಕೊಂಡು ಹೋಗೋದಿದ್ದರೆ ಅದನ್ನು ದಾರಿನೀಗ ಕಾನೂನಿಗೆ ತಗೊಂಬಂದು ಕಾನೂನು ರೀತಿಯಲ್ಲಿ ಅದನ್ನು ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಹಿಂಗೆ ಹಳೇದನ್ನೇ ಕಿದಿಕೊಂಡು ಹಳೇದನ್ನೇ ಇದನ್ನು ಮಾಡಿಕೊಂಡು ಮಾಡೋದು ಚೆನ್ನಾಗಿರಲ್ಲ. ಅದೇ ಇದು ಮಾಮೂಲಿ ಇದ್ದೇ ಇದೆಯಲ್ಲ, ಫ್ರೀ ಬೇಸ್. ಫ್ರೀ ಬೇಸಲ್ಲಿ ನೀವು ಏನು ಕೆಲಸ ಮಾಡೋಕ್ಕಾಗತ್ತೆ? ಎಲ್ಲಿಂದ ದುಡ್ಡು ತಗೊಂಬರೋಕ್ಕೆ ಆಗಲ್ಲ. ಈಚೆಗೆ ದುಡ್ಡು ತಗೊಂಬಂದು ಕೆಲಸ ಮಾಡೋಕ್ಕೆ, ಪಬ್ಲಿಕ್ ಕೆಲಸ ಮಾಡೋಕ್ಕೆ ಎಲ್ಲಾಗತ್ತೆ? ಈಗ ಏನು ಮಾಡ್ತೀರಾ ಮುಂದೆ? ನನಗೇನು ಅನಿಸುತ್ತೆ, ನೀವು ಅರ್ಧದಲ್ಲೇ ಕೈ ಬಿಡ್ತೀರಾ ಅಂತ. ಏನೊಂದು 4-5 ತಿಂಗಳು ನಡೆಸ್ಬೋದು. 4-5 ತಿಂಗಳು ನಡೆಸಿ ನೆಕ್ಸ್ಟು ಬಜೆಟ್ ಅಷ್ಟೊತ್ತಿಗೆ ಇದಕ್ಕೆ ತಿಥಾಂಜಲಿ ಆಡಿ ಹೊಸ್ದಾಗಿ ಏನಾದ್ರು ಕಾನೂನಿಗೆ ಮಾಡೋಣ. ಯಾಕೆಂತಂದರೆ ದುಡ್ಡಿಗೆ ಇಲ್ವಲ್ಲ ಕೆಲಸ ಮಾಡೋಕ್ಕೆ. ದುಡ್ಡು ಬೇಕು ಅಂದರೆ ಏನು ಮಾಡಬೇಕು? ಇದನ್ನು ಕ್ಯಾನ್ಸಲ್ ಮಾಡಬೇಕು. ಇನ್ನೊಂದು 1000 ಕೋಟಿ ಸಾಲ ಮಾಡಬೇಕು. ಸಿದ್ದರಾಮಯ್ಯ ಮಾಡಿದ್ದು 1000 ಕೋಟಿ ಸಾಕಾಗಿರಲ್ಲ, ಎಲ್ಲ ಖಾಲಿಯಾಗಿರುತ್ತೆ. ಅರ್ಥ ಆಯ್ತಾ? ಇದು ನಿಜವಾಗಿ ಆಗಬೇಕಾಗಿರೋ ಇದು ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ, ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ. ಮುಂದೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀವು ಇದನ್ನು ಮಾಡಿ ಅಂತ ಹೇಳ್ತೀನಿ. ಮತ್ತು BJPಯವರು ಕಾಂಗ್ರೆಸ್ ಅಂದರೆ ಭೇದ ಭಾವ ಬಿಟ್ಟು ನೀವು ಸಾರ್ವಜನಿಕವಾಗಿ ಒಂದು ನಿಯಮಬದ್ಧವಾಗಿ ಕೆಲಸ ಮಾಡೋಕ್ಕೆ ಹೊರಟ್ರೆ ತುಂಬ ಒಳ್ಳೆಯದು. ನೀವು ಇಲ್ಲೇ
ಏನಾದ್ರು ಮತ್ತೆ ಇದು ತಾರತಮ್ಯ ಮಾಡಿ ಗುದ್ದಾಟಗಳು ಮಾಡಿಕೊಂಡು ಇದನ್ನು ಮಾಡಿದ್ರೆ ನಿಮಗೆ ಆಗೋ ಕೆಲಸನೂ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಇದು ನನ್ನ ವೈಯಕ್ತಿಕವಾದ ಸ್ವಂತ ಅಭಿಪ್ರಾಯ. ನನ್ನ ಸ್ವಂತ ಅಭಿಪ್ರಾಯದಲ್ಲಿ ನಿಮ್ಗೆ ಒಂದಷ್ಟು ಸಣ್ಣ ಮಾತಿಗೆ ಹೇಳಿದ್ದೀನಿ. ಇದೇನಾದ್ರು ನಿಮ್ಮ ಗಮನಕ್ಕೆ ಬಂದರೆ ಇದನ್ನು ಒಂಚೂರು ತಲೆಯಲ್ಲಿ ಇಟ್ಕೊಳ್ಳಿ, ಎಲ್ಲ ಸರಿಯಾಗುತ್ತೆ. ಯಾವ ಪಕ್ಷ ಏನೂ ಇಲ್ಲ, ಎಲ್ಲ 3 ದಿವಸ ಆಟ ಇವ್ರದ್ದು. ಎಲ್ಲರ ಆಟನೂ ಸರಿಯಾಗುತ್ತೆ. ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಜನ ನಿಮ್ಮ ಕಡೆಗೆ ಒಲವಾಗ್ತಾರೆ. ಮತ್ತು ನಿಮ್ಮ ಈ ಫ್ರೀ ಬೇಸ್ ಅಂತೂ ಗ್ಯಾರಂಟಿ ಇಲ್ಲ. ಫ್ರೀ ಬೇಸ್ಗೇನು ಕೊಡಲ್ಲ. ನೀವೇನೋ 500 ರೂಪಾಯಿ, 1000, 2000, 3000 ಅಂತ ಹಂಚ್ತಿರಲ್ಲ, ಅದಕ್ಕೆ ಬೆಲೆ. ಎಲೆಕ್ಷನ್ ದಿವಸ ಹಂಚ್ತೀರ ನೋಡ್ರಿ, ಅದಕ್ಕೆ ಮಾತ್ರ ಬೆಲೆ ಇದೆ. ಬೇರೆದು ನೀವು ವರ್ಷ ಪೂರ್ತಿ ಮಾಡಿದ್ದು ಯಾವುದು ತಲೆಯಲ್ಲಿ ಹಾಕ್ಕೊಳ್ಳಲ್ಲ ಜನ, ಎಲ್ಲ ಮರ್ತ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ನಾವು ಜನರುಗಳಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ದೀವಿ, ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಅರ್ಥ ಆಯ್ತಾ? ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.